ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಈ ದಿನ ನಾವು ನೋಡ್ತಾ ಇರುವಂತಹ ಮೊದಲ ಆರ್ಟಿಕಲ್, ಕರ್ನಾಟಕ ಗವರ್ಮೆಂಟ್ ಕಾನ್ಸ್ಟಿಟ್ಯೂಟ್ ಪ್ಯಾನಲ್ ಟು ರಿವ್ಯೂ ಸ್ಟೇಟ್ ಎಜುಕೇಷನ್ ಪಾಲಿಸಿ ರಿಪೋರ್ಟ್. ಮೊದಲಿಗೆ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ತದನಂತರ ಈ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಏನು ಅಂತಂದರೆ, ಕರ್ನಾಟಕ ಈ ಸುಖದೇವ್ ತೋರಟ್ ಕಮಿಟಿ ಅನ್ನುವಂಥ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿತ್ತು. ಏನಕ್ಕೆ ಅಂತಂದರೆ, ಕರ್ನಾಟಕದ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಡ್ರಾಫ್ಟ್ ಮಾಡೋದಕ್ಕೆ. ಈ ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನಿದೆ, ಇದರ ರಿಪೋರ್ಟನ್ನು 2-3 ತಿಂಗಳಿಂದ ಅಂದರೆ ಆಗಸ್ಟ್ 2025 ಈ ಸುಖದೇವ್ ತೋರಟ್ ಕಮಿಟಿಯವರು ನೀಡಿದರು. ಸೊ ಈಗ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂತಂದರೆ, ಹೊಸದಾದ ಒಂದು ಪ್ಯಾನಲನ್ನು ನಿರ್ಮಿಸಿದ್ದಾರೆ. ಏನಕ್ಕೆ ಅಂತಂದರೆ, ಈ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನಿತ್ತು, ಈ ಪಾಲಿಸಿಯನ್ನು ಆ ರಿಪೋರ್ಟ್ ಏನು ನೀಡಿದರೆ ಆ ರಿಪೋರ್ಟನ್ನು ರಿವ್ಯೂ ಮಾಡೋದಕ್ಕೋಸ್ಕರ. ಸೊ ಮೊದಲಿಗೆ ಈ ಒಂದು ಕಮಿಟಿ ಯಾರು ಮಾಡಿದ್ದಾರೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಟ್ ಇಸ್ ಫಾರ್ಮ್ ಬೈ ಕರ್ನಾಟಕ ಗೌರ್ಮೆಂಟ್. ಈಗಾಗಲೇ ನಾವು ಹೇಳಿರೋ ಥರ ಇದರ ಪರ್ಪಸ್ ಏನು, ಟು ರಿವ್ಯೂ ದ ಸ್ಟೇಟ್ ಎಜುಕೇಷನ್ ಪಾಲಿಸಿ ರಿಪೋರ್ಟ್ ಅನ್ನು ರಿವ್ಯೂ ಮಾಡಿದೆ. ಇದರ ಮುಖ್ಯ ಒಂದು ಕೆಲಸ ಅಥವಾ ಕಾರ್ಯ ಅಂತ ಹೇಳ್ಬೋದು. ಮತ್ತು ಈ ಒಂದು ಕಮಿಟಿಯನ್ನು ಹೆಡ್ ಮಾಡ್ತಾ ಇರೋದು ಅಂದರೆ ಕಮಿಟಿಯ ಚೇರ್ಮನ್ ಏನಿದ್ದಾರೆ, ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಕರ್ನಾಟಕದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ಇರುವಂತಹ ಅದರ ಪ್ರಿನ್ಸಿಪಲ್ ಸೆಕ್ರೆಟರಿ ಈ ಒಂದು ಕಮಿಟಿಯನ್ನು ಚೇರ್ ಮಾಡ್ತಾ ಇರೋದು, ಅಂದರೆ ಈ ಒಂದು ಕಮಿಟಿಯ ಮುಖ್ಯಸ್ಥರಾಗಿದ್ದಾರೆ. ಮತ್ತು ಈ ಒಂದು ಕಮಿಟಿಯಲ್ಲಿ ಬೇರೆ ಯಾವ ಮೆಂಬರ್ಸ್ ಇದ್ದಾರೆ ಅಂತ ನಾವು ನೋಡಿದ್ರೆ, ವೈಸ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಏನಿದೆ ಇದರ ವೈಸ್ ಚೇರ್ಮನ್ ಇದ್ದಾರೆ. ತದನಂತರ ಕಮಿಷನರ್ ಆಫ್ ಕೊಲಿಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್, ತದನಂತರ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಸೊ ಇಷ್ಟು ಮಂದಿಯನ್ನು ಈ ಕಾಂಪೋಸಿಷನ್ ಇದು ಹೆಡೆಡ್ ಬೈ ದಿಸ್. ಅದರ ಪರ್ಪಸ್ ಏನು, ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನಂತರ ಏನು ತಿಳ್ಕೊಬೇಕು ನಾವು ಅಂತಂದರೆ, ಈ ಸುಖದೇವ್ ತೋರಟ್ ಕಮಿಟಿ ಏನಿದೆ ಅಥವಾ SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿ ಏನಿದೆ, ಈ ಕಮಿಟಿಯ ಮುಖ್ಯ ರೆಕಮೆಂಡೇಷನ್ಸ್ ಏನಿತ್ತು ಅಂತ ನಾವು ನೋಡಬೇಕಾಗುತ್ತೆ. ಸೊ ಆ ರೆಕಮೆಂಡೇಷನ್ಸನ್ನು ನಾವು ನೋಡೋಕೆ ಹೋದರೆ, ಮೊದಲಿಗೇನು ಮ್ಯಾಂಡೇಟರಿ 2 ಇಯರ್ ಪ್ರೀ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಅಟ್ಯಾಚ್ ಟು ಪ್ರೈಮರಿ ಸ್ಕೂಲ್ಸ್. ಈ ಏನು ಹೇಳಿದ್ದಾರೆ ಅಂತಂದರೆ, ಕಂಪಲ್ಸರಿಯಾಗಿ ಕಡ್ಡಾಯವಾಗಿ 2 ಇಯರ್ ಪ್ರೀ ಪ್ರೈಮರಿ ಎಜುಕೇಷನನ್ನು ಕೊಡಬೇಕು. ಈಗ ಪ್ರೈಮರಿ ಸ್ಕೂಲ್ ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಮುಂಚೆ ಏನು LKG UKG ಅಥವಾ ನರ್ಸರಿ ಅಂತ ಏನು ಕರಿತೀವಿ, ಈ ಒಂದು LKG UKG ಇದೆ, ಆ ರೀತಿಯಾದ 2 ಇಯರ್ಸ್ ಕಡ್ಡಾಯವಾಗಿ ಪ್ರೀ ಪ್ರೈಮರಿ ಎಜುಕೇಷನನ್ನು ನೀಡಬೇಕು ಅಂತ. ತದನಂತರ ಏನು ಅಂತಂದರೆ, ರೀಪ್ಲೇಸ್ NCERT ಟೆಕ್ಸ್ಟ್ ಬುಕ್ಸ್ ವಿತ್ ಕಂಟೆಕ್ಸ್ಚುಯಲೈಸ್ಡ್ ಸ್ಟೇಟ್ ಕರಿಕ್ಯುಲಮ್. ರಾಜ್ಯಕ್ಕೆ ಬೇಕಾದಂತಹ ಕರಿಕ್ಯುಲಮ್ ಏನಿದೆ ಆ ಒಂದು ಕರಿಕ್ಯುಲಮನ್ನು ನಾವು ತರಬೇಕು. NCERTಯನ್ನು ನಿಲ್ಲಿಸಬೇಕು. ಅವರ NCERT ಬದಲಿಗೆ ಸ್ಟೇಟ್ ಕರಿಕ್ಯುಲಮ್ನ ಫಾಲೋ ಮಾಡುವಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ನಾವು ತರಬೇಕು ಅಂತ ಹೇಳಿದ್ದಾರೆ. ನಂತರ ಏನು ಅಂತಂದರೆ 2+8+4 ಸಿಸ್ಟಮ್. ಅಂದರೆ ಈಗ ಏನು ಹೇಳಿದೆ, ಫಸ್ಟು ಪ್ರೀ ಪ್ರೈಮರಿದು 2 ವರ್ಷ, ನಂತರ ಫಸ್ಟ್ ಟು 8th ಸ್ಟ್ಯಾಂಡರ್ಡ್ ಏನಿದೆ ಇದು ಒಂದು 8 ಇಯರ್ಸ್ದು, ನಂತರ 9th 12th ಅಂತ ಮಾಡಿ. ಅಂದರೆ ಈಗ ನಾವು ಹೇಗೆ 9th 10th ಆದಮೇಲೆ ಫಸ್ಟ್ PU ಸೆಕೆಂಡ್ PU ಅಂತೀವಿ, ಅದಕ್ಕೆ ಬದಲಾಗಿ 9th to 12th ಅಂತ ಅಂದ್ಬಿಟ್ಟು ಇಲ್ಲಿ 4 ವರ್ಷ. ಸೊ 2, 8, 4 ಈ ರೀತಿಯಾದ ಸಿಸ್ಟಮನ್ನು ನಾವು ಫಾಲೋ ಮಾಡಬೇಕು ಅಂತ ಕೂಡ ಈ ಒಂದು ಕಮಿಟಿ ಸಜೆಸ್ಟ್ ಮಾಡಿದೆ. ಅದರ ಒಂದು ರೆಕಮೆಂಡೇಷನ್ಸ್ ಅಂತ ಹೇಳ್ಬೋದು. ಮತ್ತು ವೊಕೇಶನಲ್ ಎಜುಕೇಷನ್ ಏನಿದೆ, ವೊಕೇಶನಲ್ ಲರ್ನಿಂಗ್ ಏನಿದೆ ಅದನ್ನು ಹೆಚ್ಚು ಮಾಡಬೇಕು, ಅಂದರೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಈ ವೊಕೇಶನಲ್ ಎಜುಕೇಷನ್ ಅಂದರೆ ಏನಂದರೆ ಈಗ ನಾವು ಯೂಶ್ವಲಾಗಿ ಸ್ಕೂಲ್ಗಳಲ್ಲಿ ಏನು ಓದ್ತೀವಿ, ಎಲ್ಲ ಥಿಯರಿಟಿಕಲಾಗಿ ಓದಿರ್ತೀವಿ, ಥಿಯರಿಯಲ್ಲಿ ಓದಿರ್ತೀವಿ, ಬಟ್ ಅದನ್ನ ನಾವು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡೋದಕ್ಕೆ ಅಷ್ಟಾಗಿ ಬರೋದಿಲ್ಲ. ಸೊ ಅದಕ್ಕೆ ಬದಲಾಗಿ ಹೇಗೆ ಅಂತಂದರೆ, ಸ್ಕೂಲ್ಗಳಲ್ಲೇ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಥಿಯರಿಲಿ ಓದೋದಷ್ಟೇ ಅಲ್ಲ, ಅಲ್ಲಿ ಅವ್ರಿಗೆ ಪ್ರಾಕ್ಟಿಕಲಾಗಿ ಕೂಡ ಒಂದಷ್ಟು ಸ್ಕಿಲ್ಗಳನ್ನು ಡೆವಲಪ್ ಮಾಡಿಸ್ಬೇಕಾಗುತ್ತೆ. ಅದರಿಂದ ಅವರ ಒಂದು ಲೈಫ್ ಈಸಿ ಆಗುತ್ತೆ ಅನ್ನೋದು ಈ ಒಂದು SEPಯ ಒಂದು ರೆಕಮೆಂಡೇಷನ್. ನಂತರ ಏನು ಅಂತಂದರೆ, ಕರ್ನಾಟಕ ಸ್ಟೇಟ್ ಓಪನ್ ಸ್ಕೂಲ್ ಸಿಸ್ಟಮನ್ನು ನಾವು ಓಪನ್ ಮಾಡಬೇಕು. ಯಾರ್ಯಾರು ಈಗ ಸ್ಕೂಲ್ಸ್ ಡ್ರಾಪ್ ಔಟ್ ಆಗಿರ್ತಾರೆ, ಇಲ್ಲ ಕಾಲೇಜಲ್ಲಿ ಡ್ರಾಪ್ ಔಟ್ ಆಗಿರ್ತಾರೆ, ಹಲವಾರು ರೀಸನ್ಗಳಿಂದ ಅದಾಗಿರ್ಬೋದು. ಅಂದರೆ ಮನೆಯಲ್ಲಿ ಇನ್ಕಮ್ ಸರಿಗಿಲ್ದಿರ ಇರ್ಬೋದು, ಇಲ್ಲ ಅಂದರೆ ಬೇರೆ ಯಾವುದೋ ಒಂದಷ್ಟು ಕಾರಣಗಳಿಗೆ ಅವರೇನಾದ್ರು ಸ್ಕೂಲ್ಗಳಿಂದ ಕಾಲೇಜಿಂದ ಡ್ರಾಪ್ ಔಟ್ ಆಗಿದ್ದರೆ ಅವರಿಗಾಗಿ ಕರ್ನಾಟಕ ಸ್ಟೇಟ್ ಓಪನ್ ಸ್ಕೂಲ್ ಸಿಸ್ಟಮನ್ನು
ಇದು ಮಾಡಬೇಕು, ಓಪನ್ ಮಾಡಬೇಕು. ಸೊ ದ್ಯಾಟ್ ಅಡಲ್ಟ್ ಲರ್ನರ್ಸ್ ಏನಿರ್ತಾರೆ, ಈಗ ಡ್ರಾಪ್ಔಟ್ಸ್ ಏನಾದರೂ ಇದ್ದರೆ ಅವ್ರು ಜಾಯ್ನ್ ಆಗ್ಬೋದು. ಇಲ್ಲ ಹಲವಾರು ಬಾರಿ ಏನಾಗುತ್ತೆ 35-40 ಆದಾಗ ಅವ್ರಿಗೆ ನಮ್ಮ ಎಜುಕೇಷನನ್ನು ನಾವು ಮತ್ತೆ ಏನಂತ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ಬೋದು. ಸೊ ಅಂಥವ್ರಿಗೆ ಒಂದು ಚಾನ್ಸ್ ಕೊಡೋದಕ್ಕೆ ಕರ್ನಾಟಕ ಸ್ಟೇಟ್ ಓಪನ್ ಸ್ಕೂಲ್ ಸಿಸ್ಟಮನ್ನು ಡೆವಲಪ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನಂತರ ಇನ್ನು ಹೈಯರ್ ಎಜುಕೇಷನ್ಗೆ ಬಂದರೆ ಇದೆಲ್ಲ ಏನಾಯಿತು, ಇದೆಲ್ಲ ಲೋವರ್ ಎಜುಕೇಷನ್ ಲೈಕ್ ಅಪ್ ಟು 12th ಸ್ಟ್ಯಾಂಡರ್ಡ್ ಏನಿದೆ ಆ ಲೆವೆಲ್ಗಾಯಿತು. ನಂತರ ಹೈಯರ್ ಎಜುಕೇಷನ್ ಈ ಡಿಗ್ರಿ ಲೆವೆಲ್ ಇಲ್ಲ PG ಲೆವೆಲ್ಗೆ ಹೋದರೆ ಅಲ್ಲೇನು ಕೊಟ್ಟಿದ್ದಾರೆ ಅಂದರೆ ಡಿಗ್ರಿ ಪ್ರೋಗ್ರಾಮ್ನ 3+2 ಸ್ಟ್ರಕ್ಚರ್ ಫಾರ್ ಜನರಲ್ ಡಿಗ್ರಿ, 4+2 ಫಾರ್ ಪ್ರೊಫೆಷ್ನಲ್ ಡಿಗ್ರೀಸ್ ಮಾಡಿ ಅಂತ. ಸೊ ಹೇಗೆ ಅಂದರೆ ಇವಾಗ ಹೆಂಗಿದೆ ಅಂತಂದರೆ ನಾರ್ಮಲ್ ಡಿಗ್ರಿಗೆ ಹೋದರೆ ನಾವು ಅಂದರೆ ಈಗ ಜನರಲ್ ಡಿಗ್ರಿ BCom BSc ಈ ರೀತಿಯಾಗಿ ಹೋದ್ರೇನು ನಾವು 3 years ಓದ್ತೀವಿ. ಸೊ ಅದನ್ನು 3+2 ಸ್ಟ್ರಕ್ಚರನ್ನು 5 years ಥರ ಮಾಡಿ, ಅದೇ ಪ್ರೊಫೆಷ್ನಲ್ ಡಿಗ್ರೀಸ್ ಅಂತಂದರೆ ಈಗ ಮೆಡಿಕಲ್ ಮಾಡೋದಿರ್ಬೋದು, ಇಂಜಿನಿಯರಿಂಗ್, ಲಾಯರ್, ಈ ಒಂದು ಲಾ ಕೋರ್ಸ್, ಈ ಎಲ್ಲ ಕೋರ್ಸಸನ್ನು 4+2 years ಮಾಡಿ ಅಂತ ಹೇಳಿದ್ದಾರೆ. ನಂತರ ಏನು ಈ ಒಂದು ಹೈಯರ್ ಎಜುಕೇಷನ್ ಇದೆ ಅದಕ್ಕೆ ನೀಡ್ತಾ ಇರುವಂತಹ ಬಡ್ಜೆಟ್ ಏನಿದೆ ಆ ಬಡ್ಜೆಟನ್ನು ಇನ್ಕ್ರೀಸ್ ಮಾಡಿ. ಈಗ ಸದ್ಯಕ್ಕೆ 14% ಕೊಡ್ತಾ ಇದ್ದಾರೆ, ಅದನ್ನ 25-30% ಅಷ್ಟು ಮಾಡಿ ಅಂತ ಕೂಡ ಇಲ್ಲಿ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ. ನಂತರ ಏನು ಅಂತಂದರೆ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಆಪ್ಷನ್ಸ್ ವಿತ್ ಫ್ಲೆಕ್ಸಿಬಲ್ ಕ್ರೆಡಿಟ್ ಲಿಮಿಟ್ಸ್. ನಾವು ಒಂದು ಡಿಗ್ರಿ ಕೋರ್ಸಲ್ಲಿ ನಾವು ಸರ್ಟಿಫಿಕೇಟನ್ನು ಆನ್ ಮಾಡಬೇಕಂತಂದರೆ ಇಂತಿಷ್ಟು ಕ್ರೆಡಿಟ್ಗಳು ಕಡ್ಡಾಯ ಅಂತ ಇರುತ್ತೆ. ಸೊ ಆ ಕ್ರೆಡಿಟನ್ನು ಮೀಟ್ ಆದರೆ ಮಾತ್ರನೇ ನಮಗೆ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಕೊಡೋದು. ಸೊ ಅಂತಹ ಒಂದು ಡಿಗ್ರಿ ಸರ್ಟಿಫಿಕೇಟ್ಗೆ ಅಂದರೆ ಆ ಡಿಗ್ರಿ ಸರ್ಟಿಫಿಕೇಟ್ ದೊರಕಬೇಕು ಅಂತಂದರೆ ಕ್ರೆಡಿಟ್ಸ್ ರೀಚ್ ಆಗಬೇಕಲ್ವಾ. ಸೊ ಅಲ್ಲೇನು ಮಾಡಿ ಅಂತ ಹೇಳಿದರೆ ಅಂದರೆ ಈಗ ಏನಾಗುತ್ತೆ ಅಂತಂದರೆ ಹಲವಾರು ಬಾರಿ ಈಗ 4 year ಕೋರ್ಸ್ ಇರ್ಬೋದು, ಇಲ್ಲ 3 year ಕೋರ್ಸ್ ಇರ್ಬೋದು, ಡ್ಯೂ ಟು ಫಿನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅದರ್ ರೀಸನ್ಸಿಂದ ಇಲ್ಲ ಹೆಲ್ತ್ ಇಶ್ಯೂಸ್ ಇರ್ಬೋದು, ಈ ರೀತಿಯಾದ ಕಾರಣಗಳಿಂದ ಸ್ಟೂಡೆಂಟ್ಸ್ ಡ್ರಾಪ್ಔಟ್ ಆಗಿರ್ತಾರೆ, ಅಂದರೆ ಹೋಗೋದಕ್ಕೆ ಆಗಿರಲ್ಲ ಅವ್ರಿಗೆ ಕಾಲೇಜ್ಗೆ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ ಅವ್ರು 1 year ಕಂಪ್ಲೀಟ್ ಮಾಡಿದರೆ ಒಂದು ಸರ್ಟಿಫಿಕೇಟ್, 2 years ಕಂಪ್ಲೀಟ್ ಮಾಡಿದರೆ ಡಿಪ್ಲೊಮಾ ಸರ್ಟಿಫಿಕೇಟ್, 3 year ಕಂಪ್ಲೀಟ್ ಮಾಡಿದರೆ ಡಿಗ್ರಿ ಸರ್ಟಿಫಿಕೇಟ್, ಈ ರೀತಿಯಾಗಿ ಸರ್ಟಿಫಿಕೇಟ್ಗಳನ್ನು ಕೊಡಬೇಕು ಅನ್ನೋದು ಈ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಆಪ್ಷನ್ಸ್ನ ಒಂದು ಉದ್ದೇಶ ಆಗಿದೆ. ನಂತರ ಏನು ಕಂಪಲ್ಸರಿ ಕೋರ್ಸಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಈಗಾಗಲೇ ನಾವು ನೋಡಿದ್ರೆ ಇಂಜಿನಿಯರಿಂಗಲ್ಲಿ ನಾವು ನೋಡೋಕೆ ಹೋದರೆ ಫಸ್ಟ್ ಇಯರಲ್ಲಿ ಏನು ಓದ್ತೀವಿ, ಅಲ್ಲಿ ನಾವು ಒಂದು ಸೆಮಿಸ್ಟರಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದ್ತೀವಿ, ಮತ್ತೊಂದು ಸೆಮಿಸ್ಟರಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಓದ್ತೀವಿ. ಸೊ ಆ ರೀತಿಯಾದ ಎಜುಕೇಷನ್ ಏನಿದೆ ದ್ಯಾಟ್ ಮಸ್ಟ್ ಬಿ ಮೇಡ್ ಕಂಪಲ್ಸರಿ ಇನ್ ಆಲ್ ದ ಕೋರ್ಸಸ್. ಈ ರೀತಿಯಾಗಿ ಎಲ್ಲ ಕೋರ್ಸಸ್ಗಳಲ್ಲೂ ಇದನ್ನ ಕಡ್ಡಾಯವಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ನಂತರ ಏನು ಮ್ಯಾಂಡೇಟರಿ ಪ್ರೀ ಸರ್ವಿಸ್ ಟೀಚರ್ ಟ್ರೈನಿಂಗ್. ಈಗ ಹೈಯರ್ ಎಜುಕೇಷನ್ ಅಕಾಡೆಮಿಗೆ ಹೋಗ್ತಾ ಇದ್ದೀವಿ, ಇಲ್ಲ ಹೈಯರ್ ಎಜುಕೇಷನಲ್ಲಿ ಪ್ರೊಫೆಸರ್ ಆಗಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಕಡ್ಡಾಯವಾಗಿ ಪ್ರೀ ಟ್ರೈನಿಂಗನ್ನು ಕೊಟ್ಟಿರಬೇಕು. ಸೊ ಇದಕ್ಕಾಗಿ ಹೈಯರ್ ಎಜುಕೇಷನ್ ಟೀಚರ್ಸ್ ಅಕಾಡೆಮಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಈ ಒಂದು SCPಯ ರೆಕಮೆಂಡೇಷನ್ಸ್ ಆಗಿದೆ. ಇದರಲ್ಲಿ ಎಷ್ಟು ರೆಕಮೆಂಡೇಷನ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಇದೆಲ್ಲ ನಾವು ಈ ಒಂದು ಪ್ಯಾನಲ್ ಏನು ಇವಾಗ ಸದ್ಯಕ್ಕೆ ಪ್ಯಾನಲ್ ನಿರ್ಮಿಸಿದ್ದಾರೆ ಆ ಪ್ಯಾನಲ್ ಏನು ರಿವ್ಯೂ ಕೊಡುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋಣ. Harriers arrive to shrinking grasslands. ಮೊದಲಿಗೆ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಏನು ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಂಡು ತದನಂತರ ಈ ಹ್ಯಾರಿಯರ್ ಬರ್ಡ್ಸ್ ಬಗ್ಗೆ ನೋಡೋಣ. ಈ ಒಂದು ಆರ್ಟಿಕಲ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡ್ಬೋದು. ಪ್ರಿಲಿಮ್ಸಲ್ಲಿ ನೋಡೋಕ್ಕೆ ಹೋದಾಗ ಈ ಹ್ಯಾರಿಯರ್ ಬರ್ಡ್ಸ್ ಬಗ್ಗೆ ಏನಾದ್ರು ಕ್ವೆಶನ್ಸ್ ಬಂದರೆ ಅದರಿಂದ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ ಎನ್ವಿರಾನ್ಮೆಂಟಲ್ಲಿ ನಾವು ನೋಡೋಕ್ಕೆ ಹೋದರೆ ಎಲ್ಲಿ ಈ ಒಂದು ಬಯೋಡೈವರ್ಸಿಟಿ ಲಾಸ್ ಇರುತ್ತೆ, ಇಲ್ಲ ಎಕೋಸಿಸ್ಟಮ್ ಲಾಸ್ ಇದೆ, ಅಲ್ಲಿ ಎಕ್ಸಾಂಪಲನ್ನು ಕೊಡ್ಬೋದು. ಹೇಗೆ ಅಂತಂದರೆ ಈ ಹುಲ್ಲುಗಾವಲುಗಳ ಸೈಜ್ ಏನಿದೆ ಅದು ಕಡಿಮೆ ಆಗ್ತಾ ಇರುವಂಥ ಕಾರಣ ಈ ಹ್ಯಾರಿಯರ್ ಬರ್ಡ್ಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಬಯೋಡೈವರ್ಸಿಟಿ ಲಾಸ್, ಎಕೋಸಿಸ್ಟಮ್ ಲಾಸ್ ಹೇಗೆ ಇಂಟರ್ ಕನೆಕ್ಟ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ಬೋದಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ. ಸೊ ಈಗ ಈ ಒಂದು ಆರ್ಟಿಕಲ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಹ್ಯಾರಿಯರ್ ವಾಚ್ ಪ್ರಾಜೆಕ್ಟ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಇತ್ತು. ಇಟ್ ಈಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಈ ಒಂದು ಪ್ರಾಜೆಕ್ಟನ್ನು ಆರ್ಗನೈಸ್ ಮಾಡೋದು ಇಲ್ಲ ಸ್ಟಾರ್ಟ್ ಮಾಡಿರೋದು ಯಾವುದು ಅಂದರೆ ಬೆಂಗಳೂರು ಬೇಸ್ಡ್ ಆಟ್ರಿ ಅನ್ನುವಂಥ ಒಂದು ಆರ್ಗನೈಸೇಷನ್. ಸೊ ಈ ಆರ್ಗನೈಸೇಷನ್ ಏನು ಮಾಡಿತ್ತು ಅಂತಂದರೆ ಈ ಹ್ಯಾರಿಯರ್ ಬರ್ಡ್ಗಳನ್ನು ಜಿಯೋ ಟ್ಯಾಗ್ ಮಾಡಿರೋದು. ಅಂದರೆ ಅದಕ್ಕೆ ಅವುಗಳಿಗೆ ಒಂದು ಟ್ಯಾಗನ್ನು ಮಾಡಿ ಅವುಗಳ ಒಂದು ಮೈಗ್ರೇಟರಿ ರೂಟ್ ಏನಿದೆ ಅಂದರೆ ಅದು ಯಾವ ರೀತಿಯಲ್ಲಿ ಅವು ಸಂಚರಿಸ್ತವೆ, ಯಾವ ದಾರಿಯಲ್ಲಿ ಅವು ಸಂಚರಿಸ್ತವೆ ಅನ್ನೋದನ್ನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಒಂದು ಜಿಯೋ ಟ್ಯಾಗ್ ಕೂಡ ಮಾಡಿದರು. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್. ನಂತರ ಏನು ಅಂತಂದರೆ
ಈ ಒಂದು ಹ್ಯಾರಿಯರ್ ಬರ್ಡ್ಗಳು ಏನು ಭಾರತಕ್ಕೆ ಬರ್ತಾ ಇದ್ದಾವೆ, ಈ ಹ್ಯಾರಿಯರ್ ಬರ್ಡ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಈ ಒಂದು ರಿಪೋರ್ಟಿಂದ ಈ ಒಂದು ರಿಸರ್ಚಿಂದ ತಿಳಿದಿದೆ ಅಂತ ಹೇಳ್ಬೋದು. ಯಾಕೆ ಈ ಒಂದು ಹ್ಯಾರಿಯರ್ ಬರ್ಡ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂದರೆ, ಹ್ಯಾರಿಯರ್ ಬರ್ಡ್ಗಳು ಮುಖ್ಯವಾಗಿ ಭಾರತಕ್ಕೆ ಏನಕ್ಕೆ ಬರ್ತವೆ ಅಂತಂದರೆ, ಈ ಒಂದು ಹುಲ್ಲುಗಾವಲುಗಳನ್ನ ಹುಡ್ಕೊಂಡು. ಈ ಒಂದು ಹ್ಯಾರಿಯರ್ ಬರ್ಡ್ಸ್ಗಳು ಬರುವಂಥದ್ದು ಸೆಂಟ್ರಲ್ ಏಷ್ಯಾದಿಂದ, ಅಂದರೆ ಕಜಾಕ್ಸ್ತಾನ್, ಉಜ್ಬೇಕಿಸ್ತಾನ್ ಈ ಒಂದು ರೀಜನ್ಗಳಿಂದ ಬರುತ್ತೆ. ಸೊ ಅಲ್ಲಿಂದ ಅದು ಇಲ್ಲಿಗೆ ಸೆಂಟ್ರಲ್ ಏಷ್ಯಲ್ಲಿ ಯಾವ ರೀತಿಯಾದ ಗ್ರಾಸ್ಲ್ಯಾಂಡ್ ಸಿಗುತ್ತೆ ನಮಗೆ, ಸ್ಟೆಪಿ ಗ್ರಾಸ್ಲ್ಯಾಂಡನ್ನು ನಾವು ನೋಡ್ಬೋದಾಗುತ್ತೆ. ಓಕೆನಾ. ಅದೇ ನಾವು ಭಾರತದಲ್ಲಿ ನೋಡುವಂಥದ್ದು ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್. ಸೊ ಈ ಒಂದು ಪಕ್ಷಿಗಳು ಏನಿದ್ದಾವೆ, ಈ ಹ್ಯಾರಿಯರ್ ಪಕ್ಷಿಗಳು ಏನಿದ್ದಾವೆ, ಕಜಾಕ್ಸ್ತಾನಿಂದ ಭಾರತಕ್ಕೆ ಬರುತ್ತೆ. ಯಾವ ಟೈಮಲ್ಲಿ ಬರುತ್ತೆ ಅಂದರೆ ಈ ನವಂಬರಿಂದ ಮಾರ್ಚ್ ಟೈಮಲ್ಲೇ ಇವು ಬರೋದು. ಯಾಕೆ ಅಂತಂದರೆ ಸೆಂಟ್ರಲ್ ಏಷ್ಯಾನ ನಾವು ನೋಡಿದಾಗ ಇಟ್ ಲೈಸ್ ಇನ್ ಸಬ್ ಟ್ರಾಪಿಕಲ್ ರೀಜನ್ ಇರುವಂಥ ಕಾರಣ ನವಂಬರ್ ಟೈಮಲ್ಲಿ ಇಲ್ಲಿ ಹೆಚ್ಚಿನದಾಗಿ ಚಳಿ ಇರುತ್ತೆ. ಚಳಿ ಹೆಚ್ಚಿರುವಂಥ ಕಾರಣ ಏನು ಮಾಡ್ತವೆ, ಈ ಸ್ಪೀಷೀಸ್ಗಳು ಭಾರತಕ್ಕೆ ಬರ್ತವೆ. ಸೊ ಮೈಗ್ರೇಷನನ್ನು ಫಾಲೋ ಮಾಡ್ತವೆ. ಸೊ ಅವುಗಳು ಬರುವಂತಹ ದಾರಿಯಲ್ಲಿ ಒಂದು ಸ್ಟಾಪ್ ಮಾಡುತ್ತೆ. ಎಲ್ಲಿ ಅಂತಂದರೆ ಥಾರ್ ಡೆಸರ್ಟ್, ರಾಜಸ್ಥಾನದ ಥಾರ್ ಡೆಸರ್ಟ್ ಏರಿಯಾ ಏನಿದೆ, ರಾಜಸ್ಥಾನ್ ಪಾಕಿಸ್ತಾನ ನಡುವಿನಲ್ಲಿ ಥಾರ್ ಡೆಸರ್ಟ್ ಏನು ಬರುತ್ತೆ, ಅಲ್ಲಿ ಒಂದು ಸ್ಟಾಪನ್ನು ತಗೊಂಡು ನಂತರ ಸೌತ್ ಇಂಡಿಯಾಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಏನು ಸೆಂಟ್ರಲ್ ಏಷ್ಯಲ್ಲಿ ಚಳಿ ಇರುತ್ತೆ, ಆ ಚಳಿಯನ್ನು ಅವಾಯ್ಡ್ ಮಾಡೋದಕ್ಕೆ ಅವು ಭಾರತದ ಕಡೆಗೆ ವಲಸೆ ಬರ್ತವೆ ಅಂತ ನಾವು ಹೇಳ್ಬೋದು. ನಂತರ ಪಕ್ಷಿಗಳು ಏನು ಮಾಡ್ತವೆ ಅಂತಂದರೆ ಸುಮಾರು 3-4 ತಿಂಗಳು ಕಾಲ ಇಲ್ಲೇನೇ ಅಂದರೆ ಸೌತ್ ಇಂಡಿಯಾಲೇನೇ ಇದ್ದು ನಂತರ ವಾಪಸ್ ಮಾರ್ಚ್ ಈ ಟೈಮಲ್ಲಿ ವಾಪಸ್ ಹೋಗ್ತವೆ. ಓಕೆನಾ. ಇದು ಇದರ ಒಂದು ಮೈಗ್ರೇಟರಿ ಪ್ಯಾಟರ್ನ್ ಅಂತ ಹೇಳ್ಬೋದು. ಈ ಪಾಯಿಂಟ್ ಎಲ್ಲಿಂದ ಬರ್ತವೆ, ಅವು ಕಜಾಕ್ಸ್ತಾನಿಂದ ಬರ್ತವೆ, ಭಾರತಕ್ಕೆ ಬಂದು ಇಲ್ಲಿಂದ ವಾಪಸ್ ಹೋಗ್ತವೆ. ಅದರ ಒಂದು ಟೈಮ್ ಪೀರಿಯಡ್ ಕೂಡ ನಾವು ನೋಡಿದ್ದೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಭಾರತಕ್ಕೆ ಯಾವ ರೀತಿಯಾದ ಹ್ಯಾರಿಯರ್ ಬರ್ಡ್ಗಳು ಬರ್ತವೆ. ಹ್ಯಾರಿಯರ್ ಬರ್ಡ್ಗಳಲ್ಲಿ ಹಲವಾರು ವಿಧಗಳಿವೆ. ಅದರಲ್ಲಿ ಬರುವಂಥದ್ದು ಕೆಲವು ಭಾರತಕ್ಕೆ ಬರ್ತವೆ. ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಮಾರ್ಚ್ ಹ್ಯಾರಿಯರ್ಸ್ ಇರ್ಬೋದು, ಮಾಂಟೆಗು ಹ್ಯಾರಿಯರ್, ಪ್ಯಾಲಿಡ್ ಹ್ಯಾರಿಯರ್, ಹೆನ್ ಹ್ಯಾರಿಯರ್, ಪೀಡ್ ಹ್ಯಾರಿಯರ್ ಮತ್ತು ಈಸ್ಟರ್ನ್ ಮಾರ್ಚ್ ಹ್ಯಾರಿಯರ್. ಇಷ್ಟು ಹ್ಯಾರಿಯರ್ ಬರ್ಡ್ ಪಕ್ಷಿಗಳ ಒಂದು ವಿಧಗಳೇನಿವೆ ಇವು ಭಾರತವನ್ನು ವಿಸಿಟ್ ಮಾಡ್ತವೆ ಅಂತ ಹೇಳ್ಬೋದು. ನಂತರ ಇವುಗಳ ಒಂದು ಮುಖ್ಯ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಇರ್ತವಲ್ವಾ. ಏನು ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತಂದರೆ, ಈಗ ಇವುಗಳು ಪ್ರೇಯನ್ನು ಹಂಟ್ ಮಾಡಬೇಕು, ಬೇಟೆ ಆಡಬೇಕು ಅಂತಂದರೆ ಆಲ್ಮೋಸ್ಟ್ ಗ್ರೌಂಡ್ ಲೆವೆಲಲ್ಲಿ ಇವು ಬೇಟೆ ಆಡುತ್ತೆ. ಅಂದರೆ ಫುಲ್ ಗ್ರೌಂಡ್ ಲೆವೆಲಲ್ಲೇ ಇವು ಬೇಟೆ ಆಡ್ಕೊಂಡು ಹೋಗ್ತವೆ ಅನ್ನೋದು ನಮಗೆ ತಿಳಿದಿರಬೇಕು. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ತಿಳ್ಕೊಬೇಕಾಗಿರುವಂಥ ವಿಷಯ. ಒಂದು ಹ್ಯಾರಿಯರ್ಸ್ ಬಗ್ಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಅವು ಎಲ್ಲಿಂದ ಬರ್ತವೆ, ಯಾವ ಟೈಮಲ್ಲಿ ಬರ್ತವೆ ಅನ್ನೋದು ಗೊತ್ತಿರಬೇಕು, ಮತ್ತು ಇದರ ಇಂಪಾರ್ಟೆಂಟ್ ಫೀಚರ್, ಮತ್ತು ಭಾರತಕ್ಕೆ ಯಾವ ಯಾವ ಹ್ಯಾರಿಯರ್ ಟೈಪ್ಗಳ ಬರ್ಡ್ಗಳು ವಿಸಿಟ್ ಮಾಡ್ತವೆ ಅನ್ನೋದು. ಎರಡನೇದಾಗಿ ಏನು ಅಂತಂದರೆ, ಈ ಶ್ರಿಂಕಿಂಗ್ ಗ್ರಾಸ್ಲ್ಯಾಂಡಿಂದ ಈ ಒಂದು ಹ್ಯಾರಿಯರ್ಗಳ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಇದನ್ನ ನಾವು ಮೇನ್ಸಲ್ಲಿ ಎಸ್ಸೆ ರೈಟಿಂಗಲ್ಲಿ ಇದರಲ್ಲಿ ಯೂಸ್ ಮಾಡ್ಕೋಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. 3-day ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ವಾಟರ್ ಶೆಡ್ ರೆಸಿಲಿಯನ್ಸ್. ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟು, ಇದೊಂದು ಆರ್ಟಿಕಲ್ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಈ ಒಂದು ಕಾನ್ಫರೆನ್ಸ್ ಏನು, ಸೊ ವಾಟ್ ಇಸ್ ದಿಸ್, ಏನಕ್ಕೆ ಅಂದರೆ ಇದರ ಆಬ್ಜೆಕ್ಟಿವ್ ಏನು, ಮತ್ತು ಯಾರು ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗೋದು. ಸೊ ಮೊದಲಿಗೆ ಇದನ್ನ ಆರ್ಗನೈಸ್ ಮಾಡಿರೋದು ಕರ್ನಾಟಕ ವಾಟರ್ ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ, ವಾಟರ್ ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಇದನ್ನು ಆರ್ಗನೈಸ್ ಮಾಡಿದೆ. ಸೊ ಅಲಾಂಗ್ ವಿತ್ ವರ್ಲ್ಡ್ ಬ್ಯಾಂಕ್ನ ಸಹಾಯದಿಂದ ಈ ಒಂದು ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡ್ತಾಯಿದ್ದು. ಸೊ ಈ ಒಂದು ಕಾನ್ಫರೆನ್ಸ್ನ ಹೆಸರೇನು ಅಂತಂದರೆ ವಾಟರ್ ಶೆಡ್ ರೆಸಿಲಿಯನ್ಸ್ ಇಂಟಿಗ್ರೇಟಿಂಗ್ ಸೈನ್ಸ್, ಸಸ್ಟೈನಬಿಲಿಟಿ ಆ್ಯಂಡ್ ಸೊಸೈಟಿ. ಯಾವಾಗ ನವಂಬರ್ 26ರಿಂದ 28, 2025 ಈ ಒಂದು ಕಾನ್ಫರೆನ್ಸ್ ನಡೀತಾ ಇದೆ. ಎಲ್ಲಿ, ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ್ಯಂಡ್ ಇದರ ಪಾರ್ಟಿಸಿಪೆಂಟ್ಸ್ ಯಾರಿರ್ತಾರೆ ಅಂತಂದರೆ, ಜಾಗತಿಕವಾಗಿ ಈ ಒಂದು ವಾಟರ್ ರೆಸಿಲಿಯನ್ಸ್ ಬಗ್ಗೆ ಅಥವಾ ವಾಟರ್ ಇದರಲ್ಲಿ ನೀರಿನ ಬಗ್ಗೆ ಕಾಳಜಿಯನ್ನು ವಹಿಸುವಂಥ ಆರ್ಗನೈಸೇಷನ್ಸ್ ಇರ್ಬೋದು, ಇಲ್ಲ ಅಂತಂದರೆ ಪಾಲಿಸಿ ಮೇಕರ್ಸ್ ಇರ್ಬೋದು, ರಿಸರ್ಚರ್ಸ್ ಇರ್ಬೋದು, ಇಲ್ಲ ಡೆವಲಪ್ಮೆಂಟ್ ಪ್ರಾಕ್ಟಿಷನರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಕಾನ್ಫರೆನ್ಸಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇದರ ಮುಖ್ಯ ಧ್ಯೇಯ ಏನು, ಇಲ್ಲ ಆಬ್ಜೆಕ್ಟಿವ್ ಏನು ಅಂತ ನಾವು ನೋಡೋಕ್ಕೆ ಹೋದರೆ, ಯಾವ ರೀತಿಯಾಗಿ ಸೈನ್ಸನ್ನು, ವಿಜ್ಞಾನದ ಜೊತೆಗೆ ಪಾಲಿಸಿಗಳನ್ನು ಮತ್ತು ಕಮ್ಯುನಿಟಿ ಆ್ಯಕ್ಷನನ್ನು, ಅಂದರೆ ಈ ಜನರನ್ನು ಮೂರೂ ಸೇರಿ ಇಂಟಿಗ್ರೇಟ್ ಮಾಡಿ ಯಾವ ರೀತಿಯಾಗಿ ನಾವು
ನೀರನ್ನು ಕಾಪಾಡ್ಬೋದು, ಇಲ್ಲ ನೀರಿನ ಒಂದು ವಾಟರ್ ರೆಸಿಲಿಯನ್ಸನ್ನು ಎನ್ಶೋರ್ ಮಾಡ್ಬೋದು ಅನ್ನೋದು ಇದರ ಆಬ್ಜೆಕ್ಟಿವ್ ಆಗಿದೆ. ಅಂದರೆ ಇಂಟಿಗ್ರೇಷನ್ ಆಫ್ ಸೈನ್ಸ್, ಪಾಲಿಸಿ ಆ್ಯಂಡ್ ಕಮ್ಯುನಿಟಿ ಆ್ಯಕ್ಷನ್ ಅನ್ನುವಂಥದ್ದು ಈ ಒಂದು ಕಾನ್ಫರೆನ್ಸ್ನ ಮುಖ್ಯ ಉದ್ದೇಶ ಆಗಿದೆ. ಸೊ ಇದರ ಮತ್ತೊಂದು ಉದ್ದೇಶ ಏನು ಅಂತಂದರೆ, ನಮ್ಮ ಒಂದು ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ PM ಕೃಷಿ ಸಂಚಯ ಯೋಜನಾ ಇರ್ಬೋದು, ಹಲವಾರು ಯೋಜನೆಗಳಿದೆ. ಅಂದರೆ ಸಸ್ಟೈನಬಲ್ ಜೊತೆಗೆ ಕ್ಲೈಮೇಟ್ ರೆಸಿಲಿಯಂಟ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಏನಿರ್ತವೆ ಇವುಗಳನ್ನು ಏನಂತೀವಿ ಮತ್ತಷ್ಟು ಎನ್ಹ್ಯಾನ್ಸ್ ಮಾಡೋದು ವಿತ್ ಸೈಂಟಿಫಿಕ್ ಆ್ಯಂಡ್ ಪಾಲಿಸಿ ಅಪ್ರೋಚ್ ಅಂತ ಅನ್ನೋದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಡಿಕೋಡಿಂಗ್ ಪರ್ಸ್ನಾಲಿಟಿ ರೈಟ್ಸ್ ಇನ್ ದ ಏಜ್ ಆಫ್ AI. ಸೊ ಈ ಒಂದು ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ, ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಇದು ಯಾವ ರೀತಿಯಲ್ಲಿ ಮಾನವನ ಐಡೆಂಟಿಟಿ ಅಥವಾ ಗುರುತು ಏನಿದೆ, ಹ್ಯೂಮನ್ ಐಡೆಂಟಿಟಿ ಇರ್ಬೋದು, ಡಿಗ್ನಿಟಿ ಇರ್ಬೋದು ಮತ್ತು ಪ್ರೈವಸಿ, ಈ ಮೂರನ್ನು ಯಾವ ರೀತಿಯಾಗಿ ಅಫೆಕ್ಟ್ ಮಾಡ್ತಾ ಇದೆ, ಅಂದರೆ ಯಾವ ರೀತಿಯಾಗಿ ಇವುಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಲೇಖನ ಮಾತಾಡ್ತಾ ಇದೆ, ಈ ಒಂದು ಆರ್ಟಿಕಲ್ ಮಾತಾಡ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಬಾಲಿವುಡ್ ನಟ ನಟಿಯರೇನಿದ್ದಾರೆ, ಅಂದರೆ ಈ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರೇನಿದ್ದಾರೆ, ಇವರು ಕೋರ್ಟಲ್ಲಿ ಒಂದು ಕೇಸನ್ನು ಫೈಲ್ ಮಾಡಿದರು ಅಗೇನ್ಸ್ಟ್ ಗೂಗಲ್ ಮತ್ತು ಯೂಟ್ಯೂಬ್. ಏನಕ್ಕೆ ಅಂತಂದರೆ, ಅವರ ಒಂದು ಫೋಟೋಸ್ ಏನಿದೆ, ಈ AI ನಿರ್ಮಿತ ಫೋಟೋಸ್ಗಳು, ವಿಡಿಯೋಗಳು ಏನಿದೆ, ಅವರ ಅನುಮತಿ ಇಲ್ಲದೇನೆ, ಅವರ ಪರ್ಮಿಷನ್ ಇಲ್ಲದಿರನೇನೆ ಈ ಗೂಗಲ್ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಹರಿದಾಡ್ತಾ ಇದ್ವು ಅನ್ನುವಂಥ ಒಂದು ಕಾರಣಕ್ಕೆ ನಮ್ಮ ಒಂದು ಪರ್ಸ್ನಲ್ ರೈಟ್ಸ್ ಇಲ್ಲಿ ಅಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅವರು ಕೋರ್ಟಲ್ಲಿ ಕೇಸನ್ನು ಹಾಕಿದರು. ಆ್ಯಂಡ್ ಆಲ್ಸೋ ದೇ ಸಾಟ್ ಕಾಂಪೆನ್ಸೇಷನ್ ಕೂಡ ನಮಗೆ ಬೇಕು ಇದರಿಂದ ಅಂತ ಕೂಡ ಅವರು ಹೇಳಿದರು. ಸೊ ಇದರಿಂದ ಏನಾಗ್ತಾ ಇದೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಈ ರೀತಿಯಾದ ಒಂದು ಫೋಟೋಗಳು, ವಿಡಿಯೋಗಳಿಂದ ಈಗಾಗಲೇ ನಾನು ಹೇಳಿದೆ ನಮ್ಮ ಒಂದು ಪರ್ಸ್ನಲ್ ರೈಟ್ಸ್ ಅಫೆಕ್ಟ್ ಆಗ್ತದೆ. ಅದರ ಜೊತೆಗೆ ನಮ್ಮ ಒಂದು ರೆಪ್ಯುಟೇಷನ್ ಏನಿದೆ ಆ ರೆಪ್ಯುಟೇಷನ್ ಕೂಡ ಹಾಳಾಗ್ತದೆ, ಮತ್ತು ಇದರಿಂದ ನಾವು ಎಮೋಷ್ನಲಿ ಕೂಡ ನಾವು ಡಿಸ್ಟ್ರೆಸ್ಸಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಕಾಂಪೆನ್ಸೇಷನ್ ಬೇಕು ನಮಗೆ, ಇದಕ್ಕೆ ಇವ್ರು ಮಾಡಿರುವಂತಹ ಡ್ಯಾಮೇಜ್ ಏನಿದೆ ಅದಕ್ಕೆ ಕಾಂಪೆನ್ಸೇಷನ್ ಬೇಕು ಅಂತ ಹೇಳಿ. ಸೊ ಅದರಲ್ಲಿ ಅದು ಒಂದು ಕಡೆ ಡ್ಯಾಮೇಜ್ಗೆ ಕಾಂಪೆನ್ಸೇಷನ್, ಮತ್ತೊಂದು ಕಡೆ ಈ ಕಾಂಪೆನ್ಸೇಷನಿಂದ ಅವರು ಬುದ್ಧಿಯನ್ನು ಕಲಿತಾರೆ. ಸೊ ದಟ್ ಈ ರೀತಿಯಾದ AI ಟೂಲ್ಸ್ಗಳಿಂದ ಆಗುವಂಥ ಮಿಸ್ಯೂಸ್ ಏನಿದೆ ಮುಂದೆ ಅದನ್ನು ತಡಿಬೋದು ಅನ್ನುವಂಥ ರೀತಿಯಲ್ಲಿ ಅವರು ಕಾಂಪೆನ್ಸೇಷನ್ನ ಕೇಳಿದರು. ಸೊ ಇಷ್ಟು ಈ ಆರ್ಟಿಕಲ್ನ ಒಂದು ಏನಂತೀವಿ ಸ್ಟಾರ್ಟಿಂಗಲ್ಲಿ ಅವರು ಮಾತಾಡ್ತಾ ಇರೋದು, ಅಂದರೆ ಯಾವ ರೀತಿಯಾಗಿ AI ಪರ್ಸ್ನಲ್ ರೈಟ್ಸನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಕೊಡ್ತಾ ಇರುವಂತಹ ಎಕ್ಸಾಂಪಲ್. ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ನಾವು ನೋಡೋಕ್ಕೆ ಹೋದರೆ ನಾವು ಪರ್ಸ್ನಾಲಿಟಿ ರೈಟ್ಸ್ ಅಂದರೆ ಏನು ಅಂತ ನೋಡಬೇಕಾಗತ್ತೆ. ಓಕೆನಾ? ಈ ಪರ್ಸ್ನಾಲಿಟಿ ರೈಟ್ಸ್ ಅಂದರೆ ಏನು? ಈ ಒಂದು ಪರ್ಸ್ನಾಲಿಟಿ ರೈಟ್ಸ್ ಅಂದರೆ ಒಂದು ರೈಟ್ ಆಫ್ ದ ಇಂಡಿವಿಜುವಲ್ ಟು ಕಂಟ್ರೋಲ್ ದೇರ್ ಐಡೆಂಟಿಟಿ. ಈಗ ನನ್ನ ಗುರುತನ್ನು ನಾನು ಕಂಟ್ರೋಲ್ ಮಾಡಬೇಕು ಅಂತಲೇ ನನ್ನ ಗುರುತನ್ನು ನಾನೇ ಕಂಟ್ರೋಲ್ ಮಾಡಬೇಕು ಅಥವಾ ನಾನೇ ನಿಯಂತ್ರಿಸ್ಕೊಳ್ಬೇಕು. ಸೊ ಅಂತಹ ಒಂದು ಹಕ್ಕನ್ನು ನಾವು ಪರ್ಸ್ನಾಲಿಟಿ ರೈಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಈಗ ನನ್ನ ಹೆಸರು ಇರ್ಬೋದು, ನೇಮ್ ಇರ್ಬೋದು, ಇಲ್ಲ ಫೇಸ್, ಇಲ್ಲ ವಾಯ್ಸ್ ಇರ್ಬೋದು, ಈ ರೀತಿಯಾದ ಅಥವಾ ಒಂದು ಹಾವಭಾವಗಳೇನಿರ್ತವೆ ಅವುಗಳಿರ್ಬೋದು, ಇದೆಲ್ಲನೂ ನಮ್ಮ ಒಂದು ಪರ್ಸ್ನಲ್ ರೈಟ್ಸ್ ಆಗುತ್ತೆ. ಯಾಕೆಂತಂದರೆ ಇವೆಲ್ಲ ನಮ್ಮ ಸ್ವಂತಿಕೆ. ಸೊ ಇದನ್ನು ನಾವೇ ನಮ್ಮ ಒಂದು ಸ್ವಂತಿಕೆನ ನಾವೇ ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ದೋಸ್ ಕಮ್ಸ್ ಅಂಡರ್ ಪರ್ಸ್ನಾಲಿಟಿ ರೈಟ್ಸ್ ಅಂತ ಹೇಳ್ಬೋದು. ಸೊ ಈ ಪರ್ಸ್ನಾಲಿಟಿ ರೈಟ್ಸ್ ಏನಿದೆ, ಈ ಪರ್ಸ್ನಾಲಿಟಿ ರೈಟ್ಸ್ ನಮ್ಮನ್ನು ಅನ್ಆಥರೈಸ್ಡ್ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಏನಿದೆ ಅದರಿಂದ ಪಾರ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಈಗ ನಮ್ಮ ಒಂದು ಗುರುತನ್ನು ಹಣಕ್ಕಾಗಿ ಬೇರೆಯವ್ರು ಯಾರಾದರೂ ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ಅದನ್ನು ತಡೆಯೋದಕ್ಕೋಸ್ಕರ ಈ ಪರ್ಸ್ನಾಲಿಟಿ ರೈಟ್ಸ್ ನಮಗೆ ಏನಂತೀವಿ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನಾಗ್ತದೆ, ಈ AI ಏನಿದೆ, ಕೃತಕ ಬುದ್ಧಿಮತ್ತೆ ಇರ್ಬೋದು, ಇಲ್ಲ ಡೀಪ್ ಫೇಕ್ಗಳು ಬಂದಿರುವಂತಹ ಕಾರಣ ಇಲ್ಲಿ ಒರಿಜಿನಲ್ ಯಾವುದು ಅಥವಾ AI ಫ್ಯಾಬ್ರಿಕೇಟೆಡ್ ಕಂಟೆಂಟ್ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಹಲವಾರು ಬಾರಿ ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ಬೋದು, ಯೂಟ್ಯೂಬ್, ಫೇಸ್ಬುಕ್ಗಳಲ್ಲಿ ನೋಡ್ತೀವಿ. ಎಷ್ಟೋ ಬಾರಿ ಯಾವುದು ಒರಿಜಿನಲ್ ವಿಡಿಯೋ, ಯಾವುದು ಕೃತಕ ಬುದ್ಧಿಮತ್ತೆಯಿಂದ ನಿರ್ಮಿಸಿರುವಂತಹ ವಿಡಿಯೋ ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ AI ಡೀಪ್ ಫೇಕ್ ತಂತ್ರಜ್ಞಾನದಿಂದ ಏನಾಗ್ತದೆ, ಆ ಒರಿಜಿನಲ್ ಮತ್ತು ಈ AI ಫ್ಯಾಬ್ರಿಕೇಷನ್ ಮಧ್ಯೆ ಇರುವಂತಹ ಲೈನ್ ಏನಿದೆ ಆ ಲೈನ್ ಅಸ್ಪಷ್ಟವಾಗ್ತಾ ಇದೆ ಅನ್ನುವಂಥದ್ದು. ನಂತರ ಈಗ ವ್ಯಕ್ತಿಯ ಒಂದು ಪರ್ಸನ್ನ ಮುಖ ಇರ್ಬೋದು, ಇಲ್ಲ ಫೇಸ್ ಇರ್ಬೋದು, ಆರಾಮಾಗಿ ಸ್ವ್ಯಾಪ್ ಮಾಡ್ಬೋದು. ಕರೆಕ್ಟಾಗಿ AI ಫ್ಯಾಬ್ರಿಕೇಷನಲ್ಲಿ ನಾವು ನೋಡೋಕ್ಕೆ ಹೋದರೆ ಫೇಸನ್ನು ಚೇಂಜ್ ಮಾಡ್ಬೋದು, ವಾಯ್ಸನ್ನು ಚೇಂಜ್ ಮಾಡ್ಬೋದು. ಮತ್ತು ಇದರಿಂದ ಏನಾಗ್ತದೆ, ಫೇಸ್ ವಾಯ್ಸ್ ಎರಡು ಚೇಂಜ್ ಆಗ್ತಾ ಇರುವಂತಹ ಕಾರಣ
ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗ್ತಾ ಇದೆ ಒಂದು ಕಡೆ. ಇದರಿಂದ ಹರಾಸ್ಮೆಂಟ್ಸ್ಗಳು ಕೂಡ ಹೆಚ್ಚಾಗ್ತದೆ. ಅಂದರೆ ಈಗ ನನ್ನ ಒಂದು ಫೇಸನ್ನು, ನನ್ನ ಒಂದು ವಾಯ್ಸನ್ನು AI ಫ್ಯಾಬ್ರಿಕೇಷನ್ ನನ್ನ ಫೇಸ್ ಇಟ್ಕೊಂಡು ಬೇರೆಯವರ ವಾಯ್ಸನ್ನು ಹಾಕಿ ಆ ರೀತಿಯಾಗಿ ಫ್ಯಾಬ್ರಿಕೇಷನ್ ಮಾಡಿದಾಗ ಮಿಸ್ಇನ್ಫಾರ್ಮೇಷನ್ ಒಂದು ಕಡೆ ಸ್ಪ್ರೆಡ್ ಆಗುತ್ತೆ, ಮತ್ತೊಂದು ಕಡೆ ಹರಾಸ್ಮೆಂಟ್ ಕೂಡ ಆಗುತ್ತೆ. ಎಮೋಷ್ನಲಿ ಇಟ್ ಹರ್ಟ್ಸ್, ಇಟ್ ಟೇಕ್ಸ್ ಅ ಟಾಲ್ ಆನ್ ದ ಪರ್ಸನ್ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಪ್ರಾಬ್ಲಮ್ಗಳು ಹೆಚ್ಚುತ್ತಾ ಇರುವಂಥ ಕಾರಣ ಭಾರತದಲ್ಲಿ ಇವುಗಳನ್ನು, ಈ ಪರ್ಸ್ನಾಲಿಟಿ ರೈಟ್ಸನ್ನು ಏನಂತೀವಿ ಸೇಫ್ ಮಾಡೋದಕ್ಕೆ ಯಾವ ರೀತಿಯಾದ ಕಾನೂನಿದೆ ಅನ್ನೋದನ್ನು ನಾವು ನೋಡೋಣ. ದಟ್ ವಿಲ್ ಬಿ ಆರ್ ಥರ್ಡ್ ಪಾರ್ಟ್. ಸೊ ನಾವು ಭಾರತದಲ್ಲಿ ನೋಡಿದಾಗ ಪರ್ಸ್ನಾಲಿಟಿ ರೈಟ್ಸ್ಗೆ ಅಂತಲೇ ಯಾವುದೇ ರೀತಿಯಾದ ಒಂದು ಡೆಡಿಕೇಟೆಡ್ ಲಾ ಇಲ್ಲ, ಒಂದು ನೇರ ಕಾನೂನು ಜಸ್ಟ್ ಫಾರ್ ಪರ್ಸ್ನಾಲಿಟಿ ರೈಟ್ಸ್ ಅನ್ನೋದು ಭಾರತದಲ್ಲಿ ಆ ಕಾನ್ಸೆಪ್ಟೇ ಇಲ್ಲ. ಅದಕ್ಕೆ ಬದಲಾಗಿ ಏನು ಅಂತಂದರೆ ನಾವು ಏನು ನೋಡ್ಬೋದು ಅಂದರೆ ಆರ್ಟಿಕಲ್ 21 ಅಂಡರಲ್ಲಿ ಏನು ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ ಬರುತ್ತೆ, ಇದರೊಳಗಡೆ ನಮ್ಮ ಒಂದು ಪರ್ಸ್ನಲ್ ರೈಟ್ಸನ್ನು ಇನ್ಕ್ಲೂಡ್ ಮಾಡ್ಕೋಬೋದಾಗತ್ತೆ ನಾವು. ಮತ್ತು ಹಲವಾರು ಕೇಸ್ ಲಾಗಳೇನಿದೆ ಅವು ಕೂಡ ಇಲ್ಲಿ ಈ ಒಂದು ಪರ್ಸ್ನಲ್ ರೈಟ್ಸನ್ನು ಎನ್ಶೋರ್ ಮಾಡ್ತಾ ಇದೆ. ಅಂದರೆ ಆರ್ಟಿಕಲ್ 21 ಅಂಡರಲ್ಲೇ ಅವುಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೋಗಿದೆ. ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿದ್ರೆ ಮೊದಲಿಗೆ ನಾವು ನೋಡೋವಂಥದ್ದು ಪುಟ್ಟಸ್ವಾಮಿ ಕೇಸ್, ಏನು ನಮ್ಮ ರೈಟ್ ಟು ಪ್ರೈವಸಿ ಇದೆ ಅದನ್ನು ಇನ್ಕ್ಲೂಡ್ ಮಾಡಿರೋದಿರ್ಬೋದು. ಇಲ್ಲ ನೆಕ್ಸ್ಟ್ ಏನು ಅಂತಂದರೆ ಅಮಿತಾಬ್ ಬಚ್ಚನ್ ವರ್ಸಸ್ ರಾಜತ್ ನಾಗಿ ಅನ್ನುವಂಥ ಒಂದು ಕೇಸ್. ಇಲ್ಲೇನು ಹೇಳಿದ್ದು ಅಂತಂದರೆ ಅನ್ಆಥರೈಸ್ಡ್ ಯೂಸ್ ಆಫ್ ಐಡೆಂಟಿಟಿ ಈಸ್ ಬ್ಯಾಂಡ್ ಅಂತ. ಅಂದರೆ ಈಗ ಅಮಿತಾಬ್ ಬಚ್ಚನ್ ಅವರ ಐಡೆಂಟಿಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಪರ್ಮಿಷನ್ ಇರಬೇಕು. ಅನ್ಆಥರೈಸ್ಡ್ ಆಗಿ ಅವರ ಐಡೆಂಟಿಟಿಯನ್ನು ಯೂಸ್ ಮಾಡಿದ್ರೆ ದಟ್ ಈಸ್ ಇಲ್ಲೀಗಲ್, ಅಥವಾ ಅದನ್ನು ಬ್ಯಾನ್ ಮಾಡಿದೆ ಭಾರತ ಅಂತ ಹೇಳ್ಬೋದು ಥ್ರೂ ದಿಸ್ ಕೇಸ್. ಮತ್ತು ನಂತರ ಏನು ಇನ್ನು ಯಾವುದು ಕೇಸ್ ಲಾಸ್ ಇದೆ ಅಂದರೆ ಅನಿಲ್ ಕಪೂರ್ ವರ್ಸಸ್ ಸಿಂಪ್ಲಿ ಲೈಫ್ ಇಂಡಿಯಾ. ಇಲ್ಲಿ ಏನಾಯಿತು ಅಂತಂದರೆ ಅನಿಲ್ ಕಪೂರ್ ಅವರ ಒಂದು ಡೈಲಾಗ್ ಏನಿದೆ, ಆ ಡೈಲಾಗನ್ನು ವಿತೌಟ್ ದರ್ ಪರ್ಮಿಷನ್ ಈ ಸಿಂಪ್ಲಿ ಲೈಫ್ ಇಂಡಿಯಾ ಅನ್ನುವಂಥದ್ದು ಯೂಸ್ ಮಾಡಿತ್ತು, ಯೂಸಿಂಗ್ AI. ಸೊ ಹಾಗಾಗಿ ಅಲ್ಲೂ ಕೂಡ ಇದು ಅವರ ವಾಯ್ಸ್ ಇರುವಂಥ ಕಾರಣ ದ್ಯಾಟ್ ಬಿಕಮ್ಸ್ ಹಿಸ್ ಪರ್ಸ್ನಾಲಿಟಿ ರೈಟ್ಸ್. ಸೊ ಹಾಗಾಗಿ ಅಲ್ಲೂ ಕೂಡ ಅದನ್ನು ನಿಷೇಧ ಮಾಡಲಾಗಿತ್ತು. ಸೊ ಈ ರೀತಿಯಾಗಿ ಹಲವಾರು ಕೋರ್ಟ್ ಕೇಸ್ಗಳನ್ನು ಇಲ್ಲಿ ಅವರು ಕೋರ್ಟ್ ಮಾಡಿದ್ದಾರೆ. ಅಂದರೆ ಏನು, ಭಾರತದಲ್ಲಿ ಇಂಥದ್ದೇ ಆದ ಡೆಡಿಕೇಟೆಡ್ ಲಾ ಇಲ್ಲ ವಿತ್ ರೆಸ್ಪೆಕ್ಟ್ ಟು ಪರ್ಸ್ನಾಲಿಟಿ ರೈಟ್ಸ್, ಬಟ್ ಬೇರೆ ಬೇರೆ ಕೇಸ್ ಲಾಗಳಲ್ಲಿ ಆ ಒಂದು ರೈಟ್ಗಳನ್ನು ಎನ್ಶೋರ್ ಮಾಡ್ಕೊಂಡಿದೆ. ಸೊ ದ್ಯಾಟ್ ಏನಂತೀವಿ ಪರ್ಸ್ನಾಲಿಟಿ ರೈಟ್ಸ್ ಎನ್ಶೋರ್ ಆಗಿದೆ ಅನ್ನುವಂಥ ಕಾರಣಕ್ಕೆ. ಸೊ ಇದನ್ನು ನೋಡಿದ್ರೆ ನಮ್ಗೆ ಏನು ತಿಳಿಯುತ್ತೆ ಅಂತಂದರೆ ಭಾರತದಲ್ಲಿ ಈ ಒಂದು ಅಪ್ರೋಚ್ ಏನಿದೆ ಇಟ್ ಈಸ್ ಮೋರ್ ರಿಯಾಕ್ಟಿವ್ ಅಪ್ರೋಚ್. ಅಂದರೆ ಏನಾದ್ರು ಆದಮೇಲೆ ಸ್ಟೆಪ್ ತಗೊಳ್ಳುವಂಥದ್ದಿದೆ, ಇಟ್ ಈಸ್ ನಾಟ್ ಪ್ರಿವೆಂಟಿವ್. ಸೊ ಏನು ಮಾಡಬೇಕು ಭಾರತ ಅಂದರೆ ಪ್ರಿವೆಂಟಿವ್ ಅಪ್ರೋಚ್ಗೆ ಹೋಗಬೇಕು. ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಕೇವಲ ಒಂದು ಪ್ರತಿಕ್ರಿಯಾತ್ಮಕವಾಗಿರಬಾರ್ದು ಅನ್ನುವಂಥದ್ದು ಹೇಳ್ತಾ ಇರೋದು. ನೆಕ್ಸ್ಟ್ ಪಾರ್ಟಲ್ಲಿ ಏನು ನೋಡ್ತೀವಿ ಅಂತಂದರೆ ಗ್ಲೋಬಲ್ ಪಿಕ್ಚರನ್ನು ನೋಡ್ತೀವಿ. ಅಂದರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾದ ಲಾಗಳಿದೆ ಅಂದರೆ ಅಲ್ಲೆಲ್ಲ ಯೂಶ್ವಲ್ ಆಗಿ ಪ್ರಿವೆಂಟಿವ್ ಲಾಸ್ ಇರ್ತವೆ, ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಲ್ಲಿ ತಗೊಂಡಿದ್ದಾರೆ. ಸೊ ಅವುಗಳನ್ನು ಭಾರತ ಅನುಸರಿಸಬೇಕು ಅನ್ನುವಂಥ ಒಂದು ಏನಂತೀವಿ ಧ್ಯೇಯದಿಂದ ಇಲ್ಲಿ ಅವರು ಅದನ್ನು ಕೋಟ್ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಈ ಪರ್ಸ್ನಲ್ ರೈಟ್ಸ್ಗಳನ್ನು ಅವರು ಗುರುತಿಸಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಈಗ ನಾವು ನೋಡೋದಾದರೆ ಮೊದಲಿಗೆ USA ನೋಡೋಣ. ಸೊ ಈ USA ಯಾವ ರೀತಿಯಾದ ರೈಟ್ಸ್ ಇದೆ ಅಂತಂದರೆ ಪರ್ಸ್ನಾಲಿಟಿ ರೈಟ್ಸನ್ನು ಪ್ರಾಪರ್ಟಿ ರೈಟ್ಸ್ ಥರ ಟ್ರೀಟ್ ಮಾಡ್ತಾರೆ ಇಲ್ಲಿ. ಓಕೆನಾ, ಅಂದರೆ ಏನು, ಪೀಪಲ್ ಬಂದು ಅವರ ಒಂದು ಐಡೆಂಟಿಟಿಯನ್ನು ಕಮರ್ಷಿಯಲೈಸು ಮಾಡ್ಕೋಬೋದು ಆ್ಯಂಡ್ ಪ್ರೊಟೆಕ್ಟ್ ಕೂಡ ಮಾಡ್ಕೋಬೋದು. ಸೊ ಪ್ರಾಪರ್ಟಿ ರೈಟ್ಸ್ ಥರ ಏನು ಅಂತಂದರೆ ಇಲ್ಲಿ ಪರ್ಸ್ನಾಲಿಟಿ ರೈಟ್ಸ್ ಇಸ್ ಈಕ್ವಲ್ ಟು ಪ್ರಾಪರ್ಟಿ ರೈಟ್ಸ್. ಹೇಗೆ ಅಂತಂದರೆ ಅದನ್ನು ಅವರು ಕಮರ್ಷಿಯಲೈಸ್ ಮಾಡ್ಕೋಬೋದು ಅಂತ, ಅಂದರೆ ಅವರ ಒಂದು ಐಡೆಂಟಿಟಿಯನ್ನು ಅವರು ಮಾರ್ಕೋಬೋದು ಅನ್ನುವಂಥದ್ದು US ಇರುವಂಥದ್ದು. ಅದೇ ಯುರೋಪಿಯನ್ ಯೂನಿಯನ್ಗೆ ನಾವು ಬಂದರೆ ಇಲ್ಲಿ ಬಂದು ಕನ್ಸೆಂಟ್ ಬೇಸ್ಡ್ ಇರುತ್ತೆ. ಕನ್ಸೆಂಟ್ ಬೇಸ್ಡು ಅಂಡರ್ GDPR ಏನಿದೆ, ಆ GDPR ರೀಸೆಂಟಾಗಿ ಬಂದಿರುವಂಥದ್ದು, ಆ GDPR ಅಂಡರಲ್ಲಿ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಈ GDPR ಅಂಡರಲ್ಲಿ ಡೀಪ್ ಫೇಕ್ಗಳನ್ನು ಹೈ ರಿಸ್ಕ್ ಅಂತ ಕೂಡ ಅವ್ರು ಆಲ್ರೆಡಿ ಕ್ಲಾಸಿಫೈ ಮಾಡಿಬಿಟ್ಟಿದ್ದಾರೆ. ಸೊ ಏನು USA ಕಮರ್ಷಿಯಲೈಸ್ ಮಾಡ್ಬೋದು, ಅಲ್ಲಿ ಕನ್ಸೆಂಟ್ ಬೇಸ್ಡ್, ಅಂದರೆ ಆ ಒಂದು ಪರ್ಸನನ್ನು ಕನ್ಸೆಂಟ್ ಇದ್ದರೆ ಅವರ ಪರ್ಸ್ನಲ್ ರೈಟ್ಸನ್ನು ನೀವು ಯೂಸ್ ಮಾಡ್ಬೋದಾಗುತ್ತೆ. ಇನ್ನು ನಾವು ಚೈನಾಗೆ ಬಂದರೆ ಚೈನಲ್ಲಿ ವೆರಿ ಸ್ಟ್ರಿಕ್ಟ್ ಲಾಸ್ ಇದೆ. ಏನು ಅಂತಂದರೆ ಸಿಂಥೆಟಿಕ್ ವಾಯ್ಸಸ್ ಏನಿದೆ, AI ಮೂಲಕ ಏನು ಧ್ವನಿ ನಿರ್ಮಾಣ ಮಾಡಿರ್ತಾರೆ ಅದರಿಂದ ಗ್ರಾಹಕರನ್ನು ಮೋಸ ಮಾಡುವಂತಿಲ್ಲ. ಅಂದರೆ AI ಬೇಸ್ಡ್ ವಾಯ್ಸ್ ರೆಕಗ್ನಿಷನ್ ಏನಿದೆ ಅಥವಾ AI ಬೇಸ್ಡ್ ವಾಯ್ಸ್ ಜನರೇಷನ್ ಏನಿದೆ ಇದರಿಂದ ಜನರನ್ನು ಮೋಸ ಮಾಡುವಾಗಿಲ್ಲ ಅನ್ನುವಂಥ ಒಂದು ಚೈನಾದಲ್ಲಿ ಸ್ಟ್ರಿಕ್ಟ್ ಲಾನೇ ಇದೆ. ಸೊ ಇವೆಲ್ಲ ಈ ಡೆವಲಪ್ಡ್ ಕಂಟ್ರೀಸ್ಗಳು ತೊಗೊಂಡಿರುವಂತಹ ಸ್ಟೆಪ್ಸ್ ಆಗಿದೆ. ಸೊ ಹಾಗಾದರೆ ಭಾರತ ಏನು ಮಾಡಬೇಕು ಈಗ?
ಭಾರತದ ಮುಂದಿನ ನಡೆ ಯಾವ ರೀತಿಯಾಗಿರಬೇಕು ಅಂತಂದರೆ ಈಗ AI ಕೃತಕ ಬುದ್ಧಿಮತ್ತೆ ಏನಿದೆ ಇದು ಡೆವಲಪ್ ಆಗ್ತಾ ಇರುವಂತಹ ವೇಗವನ್ನು ನಾವು ನೋಡಿದ್ರೆ ಭಾರತ ಇಮಿಡಿಯೇಟ್ ಆ್ಯಕ್ಷನ್ಸನ್ನು ತಗೋಬೇಕಾಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಎಕ್ಸ್ಪ್ಲಿಸಿಟ್ ಲೆಜಿಸ್ಲೇಷನನ್ನು ಜಸ್ಟ್ ಫಾರ್ ಪರ್ಸ್ನಲ್ ರೈಟ್ಸ್ ಒಂದು ಲೆಜಿಸ್ಲೇಷನನ್ನು ಮಾಡಬೇಕು. ಅಂದರೆ ಪರ್ಸ್ನಾಲಿಟಿ ರೈಟ್ಸನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡೋದಿರ್ಬೋದು, ಅದರ ಕುರಿತಾಗಿ ಒಂದು ಸ್ಪಷ್ಟ ಕಾನೂನನ್ನು ನಿರ್ಮಿಸಬೇಕು ಫಸ್ಟಾಗಿ. ಸೆಕೆಂಡ್ ಏನು ಅಂತಂದರೆ AI ವಾಟರ್ ಮಾರ್ಕಿಂಗ್ ಮಾಡಬೇಕು. ಈಗ AI ಇಂದ ಯಾವುದಾದ್ರು ಕಂಟೆಂಟ್ ಜನರೇಟ್ ಆಗಿದೆ ಅಂತಂದರೆ ಅವುಗಳನ್ನು ವಾಟರ್ ಮಾರ್ಕ್ ಮಾಡಿರಬೇಕು. ಅಂದರೆ ಅವುಗಳು AI ಮೂಲಕ ನಿರ್ಮಿಸಿರುವಂತಹ ವಿಡಿಯೋ ಅಥವಾ ದೃಶ್ಯ ಪಿಕ್ಚರ್ ಅಥವಾ ಇಮೇಜ್ ಅಥವಾ ವಿಡಿಯೋ ಅಂತ ಅವರಲ್ಲಿ ಸ್ಪಷ್ಟಗೊಳಿಸಬೇಕು. ಸೊ ದ್ಯಾಟ್ ಈಸ್ AI ವಾಟರ್ ಮಾರ್ಕಿಂಗ್. ಅಂದರೆ ಈಗ AI ಇಂದ ಜನ್ರೇಟ್ ಆಗಿರೋದಕ್ಕೆ ಕ್ಲೀನಾಗಿ ಅಲ್ಲಿ ಅವರು ಮೆನ್ಷನ್ ಮಾಡಿರಬೇಕು. ಸೊ ಆ ರೀತಿಯಾದ ಒಂದು ರೂಲ್ಸನ್ನು ತನ್ನಿ. ನಂತರ ಏನು ಮಾಡಬೇಕು ಅಂತಂದರೆ ಪ್ಲ್ಯಾಟ್ಫಾರ್ಮ್ ಲಯಬಿಲಿಟಿ ಅಂತ. ಅಂದರೆ ಈಗ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವುಗಳಲ್ಲಿ AI ಕುರಿತಾಗಿ ಯಾರು ಕಂಟೆಂಟ್ ಪೋಸ್ಟ್ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅಂದರೆ ಈಗ ಗೂಗಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನಿದೆ ಇವುಗಳೇ ರೆಸ್ಪಾನ್ಸಿಬಲ್ ಆಗಿರಬೇಕು, ಅವುಗಳ ಜವಾಬ್ದಾರಿ ಅದು ಅನ್ನುವಂಥದ್ದು. ಸೊ ಪ್ಲ್ಯಾಟ್ಫಾರ್ಮ್ ಲಯಬಿಲಿಟಿಯನ್ನು ಕ್ರಿಯೇಟ್ ಮಾಡಿ ಭಾರತದಲ್ಲಿ ಅಂತ. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗ್ಲೋಬಲ್ ಕೊಲಾಬರೇಷನ್ ಟು ಸ್ಟಾಪ್ ಕ್ರಾಸ್ ಬಾರ್ಡರ್ AI ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಬೇರೆ ದೇಶಗಳು, ಇತರ ದೇಶಗಳು ಈಗ EU ಜೊತೆ ಇರ್ಬೋದು, ಇಲ್ಲ USA ಜೊತೆ ಇರ್ಬೋದು, ಇವುಗಳ ಜೊತೆ ಕೊಲಾಬ್ರೇಷನ್ ಮಾಡ್ಕೋಬೇಕು. ಸೊ ದ್ಯಾಟ್ ಕ್ರಾಸ್ ಬಾರ್ಡರ್ AI ಏನಿರುತ್ತೆ ಅದರಿಂದ ಆಗುವಂತಹ ಎಕ್ಸ್ಪ್ಲಾಯ್ಟೇಷನನ್ನು ಕಡಿಮೆ ಮಾಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈ ಕ್ರಾಸ್ ಬಾರ್ಡರ್ AI ಏನಕ್ಕೆ ಬೇಕು ಅಂತಂದರೆ ಈಗ ಹಲವಾರು ಸೆಲೆಬ್ರಿಟೀಸ್ಗಳಿರ್ತಾರೆ. ಸೊ ಅವರ ಒಂದು ವಾಯ್ಸನ್ನು ಇರ್ಬೋದು, ಫೇಸನ್ನು ಇರ್ಬೋದು, ಐಡೆಂಟಿಟಿಯನ್ನು ಇರ್ಬೋದು, ಭಾರತದ ಯಾವುದೋ ಒಂದು ಸೆಲೆಬ್ರಿಟಿ ಅವರ ಒಂದು ಪರ್ಸ್ನಲ್ ರೈಟ್ಸನ್ನು ಬೇರೆ ಯಾವುದೋ ದೇಶದಲ್ಲಿ, ಈಗ ಅಮೆರಿಕದಲ್ಲಿ ಯಾರೋ ಒಬ್ಬರು ಅದನ್ನ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯಾದ ಒಂದು ಇನ್ಸಿಡೆಂಟ್ಸ್ಗಳಲ್ಲಿ ಆದಾಗ ಈ ಒಂದು ಗ್ಲೋಬಲ್ ಕೊಲಾಬರೇಷನ್ ಇದ್ದರೆ ಈ ರೀತಿಯಾದ ಇನ್ಸಿಡೆಂಟ್ಸ್ಗಳನ್ನು ತಡಿಬೋದು ಅನ್ನುವಂಥದ್ದು. ನಂತರ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯುನೆಸ್ಕೋದ ಎಥಿಕಲ್ AI ಪ್ರಿನ್ಸಿಪಲ್ಸ್ ಏನಿದೆ, ಎಥಿಕಲ್ AI ಪ್ರಿನ್ಸಿಪಲ್ಸ್ ಆಫ್ ಯುನೆಸ್ಕೋ ಇವುಗಳನ್ನು ಫಾಲೋ ಮಾಡಿ, ಇವುಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಈ ಒಂದು AIನ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡ್ಬೋದು ಅಂಥದ್ದು. ಸೊ ಒಟ್ಟಾರೆ ನಾವು ಇಲ್ಲಿ ಏನು ಹೇಳ್ಬೋದು ಅಂತಂದರೆ AI ಏನಾಗ್ತದೆ, AI ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೀತಾ ಇದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಪವರ್ಫುಲ್ ಟೂಲ್ ಅಂತ ಹೇಳ್ಬೋದು. ಬಟ್ ಅದರ ಜೊತೆಗೇನೆ ಸೇಫ್ ಗಾರ್ಡ್ ಇರಬೇಕು. ಅಂದರೆ ನಾವೊಂದು ಸುರಕ್ಷತೆಯ ಕ್ರಮಗಳನ್ನು ತಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಒಂದು ರೆಪ್ಯುಟೇಷನ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಓವರಾಲ್ ನಮ್ಮ ಒಂದು ಲೈಫ್ಗೆ ಕುತ್ತಾಗ್ಬೋದು ಅದು. ಸೊ ಹಾಗಾಗಿ ಈಗ ಭಾರತ ಏನಿದೆ ಈಗ ಆಲ್ರೆಡಿ ಥ್ರೂ ದಿಸ್ ಕೇಸ್ ಲಾಸ್ ಒಂದು ಸ್ಟೆಪ್ಪನ್ನು ಇಟ್ಟಿದ್ದಾರೆ. ಬಟ್ ಪರ್ಸ್ನಾಲಿಟಿ ರೈಟ್ಸ್ಗಾಗಿ ಒಂದು ಸ್ಪೆಷಲ್ ಕೇಸ್ ಏನಿದೆ, ಒಂದು ಸ್ಪೆಷಲ್ ಲಾ ಏನಿದೆ, ಒಂದು ಡೆಡಿಕೇಟೆಡ್ ಲಾ ಅಗತ್ಯವಾಗಿರುವಂಥ ಕಾರಣ ಭಾರತ ಇದನ್ನು ನಿರ್ಮಿಸಬೇಕು, ಅಂದರೆ ಇದರ ಕಡೆಗೆ ಹೆಚ್ಚಿನದಾಗಿ ಗಮನ ಕೊಡಬೇಕು ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರೋ ಇನ್ಫಾರ್ಮೇಷನ್. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.